ಗೌರಿಬಿದನೂರು ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಜೂನ್ 5ರಂದು ನಗರದ ನೇತಾಜಿ ಕ್ರೀಡಾಂಗಣದಲ್ಲಿ ಬೃಹತ್ ಫಲಾನುಭವಿಗಳ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಮಿಕ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಪಾಲನಾ ಮತ್ತು ಪಶು ವೈದ್ಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ, ದೇವರಾಜು ಅರಸು ಅಭಿವೃದ್ಧಿ ನಿಗಮ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಸಣ್ಣ ನೀರಾವರಿ ಇಲಾಖೆ 4,000 ಫಲಾನುಭವಿಗಳಿಗೆ ಸಲಕರಣೆಗಳನ್ನು ವಿತರಿಸಲಾಗುವುದು ಎಂದರು. ಶುಕ್ರವಾರ ಅಂದರೆ ದಿನಾಂಕ 5/6/26 5ನೇ ತಾರೀಕು ಶುಕ್ರವಾರ ದಿವಸ ಗೌರಿಬಿದನೂರು ನಮ್ಮ ನೇತಾಜಿ ಕ್ರೀಡಾಂಗಣ ಇದೆಯಲ್ಲ, ಅಲ್ಲಿ ಒಂದು ಬೃಹತ್ ಫಲಾನುಭವಿಗಳ ಸಮಾವೇಶ ಇಟ್ಕೊಂಡಿದ್ದೀವಿ. ವಿವಿಧ ಇಲಾಖೆಗಳಿಂದ ಸಾರ್ವಜನಿಕ ನಮ್ಮ ಗೌರಿಬಿದನೂರಿನ ರೈತರಿಗೆ, ಬಡವರಿಗೆ, ಸಾರ್ವಜನಿಕರಿಗೆ ಸಂಬಂಧಪಟ್ಟಂಗೆ ಸರ್ಕಾರಿ ಸೌಲಭ್ಯಗಳನ್ನು ತಂದು ಅವ್ರಿಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಕಾರ್ಮಿಕ ಇಲಾಖೆ, ಮೀನುಗಾರಿಕೆ ಇಲಾಖೆ, ಅನಿಮಲ್ ಹಸ್ಬೆಂಡ್ರಿ, ಆಮೇಲೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಹೀಗೆ ಅದಾದ ತಕ್ಷಣ ರೇಷ್ಮೆ ಇಲಾಖೆ, ದೇವರಾಜ ಅರಸು ಅಭಿವೃದ್ಧಿ ನಿಗಮ, ವಾಲ್ಮೀಕಿ ನಿಗಮ, ಅಂಬೇಡ್ಕರ್ ನಿಗಮಗಳಿರ್ತಾವಲ್ಲ, ಆ ನಿಗಮಗಳಿಂದ ಬರ್ತಕ್ಕಂಥ ಬೋರ್ವೆಲ್ಗಳು, ಪಂಪ್ಸೆಟ್ಗಳು, ಇವೆಲ್ಲ ಕಾರ್ಯಕ್ರಮ ಸೇರಿ ಒಂದೇ ಕಡೆ ಎಲ್ಲ ಫಲಾನುಭವಿಗಳನ್ನು ಒಂದೇ ಕಡೆ ಸೇರಿಸಿ ಎಲ್ಲ ಇಲಾಖೆಗಳನ್ನು ಒಂದೇ ಕಡೆ ಸಪ್ರೇಟ್ ಏರಿಯಾ ಫಿಕ್ಸ್ ಮಾಡಿ ಸರ್ಕಾರದಿಂದ ಬಂದಿರೋ ಸಲಕರಣೆಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಅದು ಒಟ್ಟಾರೆ ವೆಚ್ಚ ಎಷ್ಟು ಬರ್ತದೆ ಅಂದರೆ ಸಾಮಾನ್ಯವಾಗಿ ಕಾರ್ಮಿಕ ಇಲಾಖೆ, ಮೀನುಗಾರಿಕೆ ಇಲಾಖೆ ಎಲ್ಲ ಸೇರಿ ಒಂದು 75 ಲಕ್ಷ, ಹಾಗೆಯೇ ಕೃಷಿ ಇಲಾಖೆಯಿಂದ ಹೆಚ್ಚು ಕಡಿಮೆ 3 ಕೋಟಿ, 4 ಕೋಟಿ ರೂಪಾಯಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ, ಆಮೇಲೆ ಫಾರ್ಮ್ ಗೇಟು, ಪ್ಯಾಕ್ ಹೌಸು, ಹೀಗೆ ವಿವಿಧ ಒಂದು ಸಲಕರಣೆಗೆ ಸಂಬಂಧಪಟ್ಟಂಗೆ ಅವ್ರ ರೈತರಿಗೆ ಸಂಬಂಧಪಟ್ಟಂಗೆ 4 ಕೋಟಿ ರೂಪಾಯಿನ ವಸ್ತುಗಳನ್ನ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕೊಡ್ತೀವಿ. 3 ಕೋಟಿಗಿಂತಲೂ 3,07,00,000 ರೂಪಾಯಿನ ಮೆಟೀರಿಯಲ್ಸ್ಗಳನ್ನ ಕೃಷಿ ಇಲಾಖೆಯಿಂದ ಫಲಾನುಭವಿಗಳಿಗೆ ರೈತರಿಗೆ ಕೊಡುವ ವ್ಯವಸ್ಥೆ ಇದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.